ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಳಪೆ ಗುಣಮಟ್ಟದ 15 ಔಷಧ ಹಾಗೂ ಕಾಂತಿವರ್ಧಕ ಉತ್ಪನ್ನಗಳನ್ನು ನಿಷೇಧ ಮಾಡಿ ಮಾರಾಟ ಮಾಡದಂತೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಆದೇಶ ಹೊರಡಿಸಿದ್ದು, ಸಾರ್ವಜನಿಕರು ಈ ಕಾಂತಿವರ್ಧಕಗಳನ್ನು ಬಳಸಬಾರದು ಅಂತ ಸೂಚಿಸಿದೆ. ಅಸುರಕ್ಷಿತ ಔಷಧ ಅಥವಾ ಕಾಂತಿವರ್ಧಕಗಳನ್ನು ಔಷಧ ವ್ಯಾಪಾರಿಗಳು, ಸಗಟು ಔಷಧ ಮಾರಾಟಗಾರರು, ವೈದ್ಯರು, ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಂನವರು ದಾಸ್ತಾನು ಮಾಡೋದಾಗ್ಲಿ, ಮಾರಾಟ ಮಾಡೋದಾಗ್ಲಿ ಅಥವಾ ಉಪಯೋಗಿಸೋದಾಗ್ಲಿ ಮಾಡಬಾರದು ಅಂತ ಇಲಾಖೆ ಆದೇಶಿಸಿದೆ. ಒಂದು ವೇಳೆ ಈ ಔಷಧಗಳನ್ನು ದಾಸ್ತಾನು ಮಾಡಿದಲ್ಲಿ ಕೂಡಲೇ ಸಂಬಂಧಪಟ್ಟ ಕ್ಷೇತ್ರದ ಔಷಧ ಪರಿವೀಕ್ಷಕರು ಅಥವಾ ಸಹಾಯಕ ಔಷಧ ನಿಯಂತ್ರಕರ ಗಮನಕ್ಕೆ ತರುವಂತೆ ಸೂಚನೆ ನೀಡಲಾಗಿದೆ. ಯಾವೆಲ್ಲ ಔಷಧಗಳು ನಿಷೇಧ? ಓಂ ಶಾಂತಿ ಗೋಲ್ಡ್ ಕ್ಲಾಸ್ ಕುಂಕುಮ್, ಕಂಪೌಂಡ್ ಸೋಡಿಯಂ ಲ್ಯಾಕ್ಟೇಟ್ ಇಂಜೆಕ್ಷನ್ IP, ಪೋಮೋಲ್ 650, ಮಿಟೋಕ್ಯೂ 7 ಸಿರಪ್, ಸ್ಟೆರೈಲ್ ಡಿಲ್ಯೂಯೆಂಟ್ ಫಾರ್ ರಿಕನ್ಸ್ಟಿಟ್ಯೂಷನ್ ಆಫ್ ND, IBD and combination vaccine for Poulti multidose Villa 200 ml, Spanplox oat tablets, Pantocot DAR, ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ IP, 0.9 WV, ಆಲ್ಫಾ ಲಿಪೋಯಿಕ್ ಆಸಿಡ್, ಫೋಲಿಕ್ ಆಸಿಡ್, ಮಿಥೈಲ್ ಕೋಬಾಲಮಿನ್, ವಿಟಮಿನ್ B6 ಮತ್ತು ವಿಟಮಿನ್ D3 ಟ್ಯಾಬ್ಲೆಟ್ಸ್, ಪಿರಾಸಿಡ್ O ಸಸ್ಪೆನ್ಷನ್ ಗ್ಲಿಮಿಚ್ 2, ಐರನ್ ಸುಕ್ರೋಸ್ ಇಂಜೆಕ್ಷನ್ USP 100 mg, ಕಂಪೌಂಡ್ ಸೋಡಿಯಂ ಲ್ಯಾಕ್ಟೇಟ್ ಇಂಜೆಕ್ಷನ್ IP, ಕಂಪೌಂಡ್ ಸೋಡಿಯಂ ಲ್ಯಾಕ್ಟೇಟ್ ಇಂಜೆಕ್ಷನ್ IP. ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿಯ ಸದಸ್ಯರು ಇಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಅಂಗಾಂಗ ದಾನ ಹೆಚ್ಚಿಸುವ ಕುರಿತಂತೆ ಚರ್ಚೆ ನಡೆಸಿದ್ರು. ರಾಜ್ಯಾದ್ಯಂತ ಅಂಗಾಂಗ ದಾನ ಕುರಿತು ಹೆಚ್ಚಿನ ಜಾಗೃತಿ ಮೂಡಿಸಲು ಸಚಿವರಲ್ಲಿ ಮನವಿ ಮಾಡಿದ ಸಮಿತಿಯ ಸದಸ್ಯರು ರಾಜ್ಯದ ಎಲ್ಲ ವೈದ್ಯಕೀಯ ಕಾಲೇಜು, ಆಸ್ಪತ್ರೆಗಳಲ್ಲಿ ಆರ್ಗನ್ ರಿಟ್ರೇವಲ್ ಸೆಂಟರ್ ಪ್ರಾರಂಭಿಸಿ ಯಶಸ್ವಿಯಾಗಿ ನಡೆಸುವಂತೆ ಸೂಚಿಸಬೇಕು ಅಂತ ಮನವಿ ಮಾಡಿದ್ರು. ಆಸ್ಪತ್ರೆಯಲ್ಲಿ ಮೆದುಳು ಸಾವು ಸಂಭವಿಸಿದ್ರೆ ತಕ್ಷಣವೇ ವೈದ್ಯರು ಕುಟುಂಬಕ್ಕೆ ಅಂಗಾಂಗ ದಾನದ ಮಾಹಿತಿ ನೀಡಿ ಪ್ರೇರೇಪಿಸುವತ್ತ ಆದ್ಯತೆ ನೀಡಲು ಅಧಿಕಾರಿಗಳಿಗೆ ಸೂಚಿಸುವಂತೆ ಸಲಹೆ ನೀಡಿದರು.